ಜನ ದಂಗೆ ಎದ್ದಿ ಕಲ್ ತಗೊಂಡು ಹೊಡಿತಾರೆ ರೋಡಲ್ಲಿ ಓಡಾಡೋರ್ಗ ಮಂತ್ರಿಗಳಿಗೆ MLA ಗಳಿಗೆ ರಾಜಕಾರಣಿಗಳಿಗೆ ಇಂಥ ಕಾವೇರಿ ನ್ಯಾಯಮಂಡಳಿ ನಮ್ಗೆ ಬೇಕಾ? ನಮ್ಮ ದೇಶಕ್ಕೆ ಬೇಕಾ? ನಮ್ಮ ರಾಜ್ಯಕ್ಕೆ ಬೇಕಾ? ಬಹಳ ಅನ್ಯಾಯ, ತುಂಬಾ ಅನ್ಯಾಯ, ಪಕ್ಷಪಾತ, ಅನ್ಯಾಯ. ಎಲ್ಲಿ ಎಷ್ಟು ಸಹಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಮಿಳುನಾಡಲ್ಲಿ ಫ್ಲಡ್ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲೂ ಕೂಡ ಕಾವೇರಿ ನ್ಯಾಯಮಂಡಳಿಗೆ ಕಣ್ಣು ಕಿವಿ ಏನು ಇಲ್ವಾ ಅವ್ರಿಗೆ? ಈ ನಾಡಿನ ನೆಲ ಜಲ ಉಳಿಸ್ಕೊಳ್ತೀವಿ, ಪಕ್ಷಪಾತ ಮಾಡಲ್ಲ, ನಾವು ಹೋರಾಟ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ಜನರಿಗೋಸ್ಕರ ಇದೀವಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿದವರು ಎಲ್ಲೋದ್ರು? ಏನಾಯ್ತು ಅವ್ರಿಗೆ? ಕಾವೇರಿ ನೀರು ವಿಚಾರದಲ್ಲಿ ಈಗಾಗಲೇ ನಮ್ಮ ಮಿತ್ರರಾದ ಮಾಧವಸ್ವಾಮಿ ಮಲ್ಲಸ್ವಾಮಿಯವರು, ತೇಜಸ್ ಲಕ್ಷ್ಮಣರು ಹೇಳಿದ್ರು, ಫ್ಲಡ್ಡು ತಮಿಳುನಾಡಲ್ಲಿ ಫ್ಲಡ್ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಅಂಥ ಸಂದರ್ಭದಲ್ಲೂ ಕೂಡ ಕಾವೇರಿ ನ್ಯಾಯಮಂಡಳಿಗೆ ಕಣ್ಣು ಕಿವಿ ಏನೂ ಇಲ್ವಾ ಅವ್ರಿಗೆ? ಅಟ್ಲೀಸ್ಟ್ ತಕ್ಷಣ ಹೇಳ್ಬೇಕು ತಾನೆ, ಕುಡಿಯೋ ನೀರು ತೊಂದರೆ ಆಗುತ್ತೆ, ಸ್ಟಾಪ್ ಮಾಡಿ ನಿಲ್ಲಿಸಿ ಅಂತ ಒಂದು ಆದೇಶ ನೀಡೋಕ್ಕಾಗಲ್ಲ, ಯೋಗ್ಯತೆ ಇಲ್ವಾ ಅವ್ರಿಗೆ? ಇಂಥ ಕಾವೇರಿ ನ್ಯಾಯಮಂಡಳಿ ನಮಗೆ ಬೇಕಾ? ನಮ್ಮ ದೇಶಕ್ಕೆ ಬೇಕಾ? ನಮ್ಮ ರಾಜ್ಯಕ್ಕೆ ಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲ ಹೋರಾಟಗಾರದು. ಭಾಳ ಅನ್ಯಾಯ, ತುಂಬ ಅನ್ಯಾಯ, ಪಕ್ಷಪಾತ, ಅನ್ಯಾಯ. ಇದು ಎಲ್ಲಿ ಎಷ್ಟು ಸಹಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ದಿವಸ ಬರುತ್ತೆ ಬಿಡಿ ಅಂತ ಕ್ರಾಂತಿ ರಾಜ್ಯದವರೆಲ್ಲ ಜನ ಒಂದು ಸಲ ಕ್ರಾಂತಿ ದಂಗೆ ಎದ್ದಾಗ ಗೊತ್ತಾಗುತ್ತೆ. ತಮಿಳ್ನಾಡಿಗಾಗಲಿ ಮತ್ತು ಕೇಂದ್ರ ಸರ್ಕಾರಕ್ಕಾಗಲಿ, ಕಾವೇರಿ ನ್ಯಾಯಮಂಡಳಿಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಗೊತ್ತಾಗುತ್ತೆ. ಅದು ಅಂಥ ದಿವಸ ಬರುತ್ತೆ, ಶೀಘ್ರದಲ್ಲೇ ಬರುತ್ತೆ, ಬರೋಲ್ಲ ಅಂತಲ್ಲ. ನೀರು ಇಲ್ಲದೇ ಇದ್ದರೆ ಪರವಾಗಿಲ್ಲ, ಅಲ್ಲಿ 3ನೇ ಬೆಳೆ ನೀರು ಸಾಕು ತುಂಬಿ ಹರಿದು ಕೊಚ್ಕೊಂಡು ಹೋಗ್ತಾಯಿದ್ರು. ಟಿ ವಿಲೆಲ್ಲ ಬರ್ತಾಯಿದೆ, ಮಾಧ್ಯಮದಲ್ಲಿ ನೋಡ್ತಾ ಇಲ್ವಾ? ಕಾವೇರಿ ನ್ಯಾಯಮಂಡಳಿಯವರು ತಕ್ಷಣ ಒಂದು ಸಭೆ ಕರೆದು ಸ್ಟಾಪ್ ಮಾಡಿ, ನೀರಿಗೆ ಬಿಟ್ಟು ಸಾಕು ಅಂತ ಹೇಳ್ಬೇಕು ತಾನೆ. ಹೇಳುವಂಥ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ಆದ್ರೂ ಅವ್ರು ಮತ್ತೊಂದು ಅಪೀಲ್ ಹಾಕ್ಸ್ಬೇಕು ತಾನೆ, ವಕೀಲರ ಪರವಾಗಿ ಹಾಕ್ಸಿ ಇಮಿಡಿಯೇಟ್ ನೀರು ನಿಲ್ಲಿಸ್ರಿ ಅಲ್ಲಿ ಅಂತ ಒಂದು ಮನವಿನ ಹಾಕ್ಸುವಂಥ ಯೋಗ್ಯತೆ ನಮ್ಮ ರಾಜ್ಯ ಸರ್ಕಾರಕ್ಕಿಲ್ಲ, ಇಚ್ಛಾಶಕ್ತಿ ಇಲ್ಲ ಇವ್ರುಗಳಿಗೆ. ಜನ ದಂಗೆ ಎದ್ದಿ ಕಲ್ ತಗೊಂಡು ಹೊಡಿತಾರೆ ರೋಡಲ್ಲಿ ಓಡಾಡೋರ್ಗ ಮಂತ್ರಿಗಳಿಗೆ, MLA ಗಳಿಗೆ ರಾಜಕಾರಣಿಗಳಿಗೆ. ಅವಾಗ ಗೊತ್ತಾಗತ್ತೆ, ಅಲ್ಲಿವ್ರಿಗೆ ಗೊತ್ತಾಗೋದಿಲ್ಲ. ಅವರು ಸೀಟ್ಗೆ ಧಕ್ಕೆ ಬಂದಾಗ ತಾನೇ ಅವರು ಎಚ್ಚೆತ್ಕೊಳ್ಳೋದು, ಅಲ್ಲಿವ್ರಿಗೆ ಎಚ್ಚೆತ್ಕೊಳ್ಳಲ್ವಲ್ಲ. ಆ ದಿವಸ ಬರುತ್ತೆ ಕಾವೇರಿ ನೀರು ಅಲ್ಲ. ಅವರು ನೋಡಿ, ಯಾರೇ ಶಾಸಕರುಗಳು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಈ ನಾಡಿನ ನೆಲ ಜಲ ಉಳಿಸ್ಕೊಳ್ತೀವಿ, ಪಕ್ಷಪಾತ ಮಾಡಲ್ಲ, ನಾವು ಹೋರಾಟ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ಜನರಿಗೋಸ್ಕರ ಇದ್ದೀವಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿದವರು ಎಲ್ಲೋದ್ರು? ಏನಾಯ್ತು ಅವ್ರಿಗೆ? ಆದರೂ ಕೂಡ ಮುಂದಿನ ದಿವಸದಲ್ಲಿ ಭಾಳ ಕಾದಿದೆ ಅವ್ರಿಗೆಲ್ಲ. ಇಷ್ಟು ಹೇಳ್ತಾ ಇದ್ದೀನೋ, ನ್ಯಾಯ ಸಿಗೋವರೆಗೂ ಹೋರಾಟ ನಡೀತಾನೆ ಇರುತ್ತೆ.